ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 77ನೇ ವೀಡಿಯೋ. ಇಲ್ಲೇನು ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಹೈಪೋಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಕಂಡುಹಿಡ್ದಾದ್ಮೇಲೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ಹೇಳ್ತೇನೆ. ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಯಾವುದು ಅಂದರೆ ಟ್ರಿಗ್ನೋಮೆಟ್ರಿ ಅನ್ನೋದು ಶುರು ಆಗೋದೇ ಪೈಥಾಗೋರಿಯನ್ ಥಿಯರಮಿಂದ. ಈ ಎರಡು ಸೈಡ್ ಕೊಟ್ಟಿರ್ತಾರೆ, ಹೈಪೋಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಕಂಡುಹಿಡಿಯೋದು ಯಾವ ಥರ? ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಇದು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸು. ಅಲ್ಲಿಗೆ ಈ ಸೈಡ್ ಸ್ಕ್ವೇರು ಬೇರೆ ಎರಡು ಸೈಡ್ದು ಸ್ಕ್ವೇರ್ ಮಾಡಿಬಿಟ್ಟು ಕೂಡೋದು ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಸಮ ಆಗಿರ್ತದೆ. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅನ್ನೋದಕ್ಕೆ. ಈಗ 4 ಸ್ಕ್ವೇರ್ ಅಂದರೆ ಎಷ್ಟಾಯ್ತದ? 4 4 16 ಆಯ್ತದ. ಅದೇ ಥರ 3 ಸ್ಕ್ವೇರ್ ಅಂದರೆ 3 3 9 ಆಯ್ತದ. 16 ಪ್ಲಸ್ 9 ಅದೆಷ್ಟಾಯಿತು? 25 ಆಯಿತು. 25 ಈಕ್ವಲ್ ಟು ಹೈಪೋಟೆನ್ಯೂಸ್ ಸ್ಕ್ವೇರ್ ಆಯ್ತದ. ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಯ್ತದ. 25 ಬರೀಬೋದು 5 ಟೈಮ್ಸ್ ಆಫ್ 5. ಅಲ್ಲಿಗೆ ಇದೇನು 5 ಸ್ಕ್ವೇರ್ ಅಂತ ಬರೀಬೋದು. ರೂಟ್ ಆಫ್ 5 ಸ್ಕ್ವೇರ್ ಅಂತ ಆಯ್ತದೆ. ಸ್ಕ್ವೇರ್ ರೂಟ್ ಆದಮೇಲೆ ಹೈಪೋಟೆನ್ಯೂಸು 5 ಯೂನಿಟ್ ಆಯ್ತದ. ಅದು ಹೈಪೋಟೆನ್ಯೂಸ್ ಲೆಂತ್ ಎಷ್ಟು? 5 ಯೂನಿಟ್ಟು. ಅದಾಯಿತು. ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಹೆಂಗೆ ಕಂಡುಹಿಡಿಯೋದು ಅದನ್ನು ಇನ್ನೊಂದು ಸತಿ ಬರೀಬೇಕು. ಇದೇ ಟ್ರಯಾಂಗಲ್ನ. ಈ ಟ್ರಯಾಂಗಲ್ನ ಮತ್ತೆ ಬರೆದಾಗ ಏನಾಯ್ತದ? ಈ ಥರ ಈ ಸೈಡ್ ಲೆಂತು 5 ಯೂನಿಟ್ಟು, ಇದು 3, ಇದು 4 ಯೂನಿಟ್ಟು. ಯಾವುದಾದ್ರೂ ಒಂದು ಆ್ಯಂಗಲ್ಲು ಇದು ಇಲ್ಲ ಇದನ್ನ ತೀಟಾ ಅಂತ ತೆಗಿಬೇಕು. ತೀಟಾ ಅಂತ ತಗೊಂಡಾಗ ಏನಾಯ್ತದೆ? ಇವಾಗ 3 ರೇಷಿಯೋಗಳು ಬಂದಿರ್ತದೆ. 3 ಸೈಡ್ಗಳಿಗೂ ಬೇರೆ ಬೇರೆ ಸೈಡ್ ಬಂದಿರ್ತದೆ. ಇದು ದೊಡ್ಡದು ಮಾಮೂಲಿ ಹೈಪೋಟೆನ್ಯೂಸ್, ಇದು ಯಾವಾಗಲೂ ಇದು ಹೈಪೋಟೆನ್ಯೂಸು. ಈ ತೀಟಾಗೆ ಜಂಟಿಯಾಗಿರೋ ಸೈಡು ಅಡ್ಜಸೆಂಟು. ಅದೇ ಥರ ಈ ತೀಟಾಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ ಸೈಡು. ಇವಾಗ ತೀಟಾಗೆ ಆಪೋಸಿಟ್ ಇರೋದು ಆಪೋಸಿಟ್ಟು, ಜಂಟಿಯಾಗಿರೋದು ಅಡ್ಜಸೆಂಟು. ಇದು ಹೈಪೋಟೆನ್ಯೂಸ್ ಆಯಿತು. ಇವಾಗ 6 ರೇಷಿಯೋಗಳು ಬಂದಿರ್ತದೆ. ಯಾವ್ಯಾವುದು ಅಂದರೆ ಸೈನ್ ಆಫ್ ತೀಟಾ, ಕಾಸ್ ಆಫ್ ತೀಟಾ, ಟ್ಯಾನ್ ಆಫ್ ತೀಟಾ ಅನ್ನೋದು 3. ಅದೇ ಥರ ಇದ್ರದ್ದು 3 ರೆಸಿಪ್ರೋಕಲ್ ರಿಲೇಷನ್ಗಳಾಗಿರ್ತದೆ. ಇದು 3 ರೆಸಿಪ್ರೋಕಲ್ ರಿಲೇಷನ್ ಅಂದರೆ ಕೊಸಿಕೆಂಟ್ ತೀಟಾ, ಸೀಕೆಂಟ್ ತೀಟಾ, ಅದೇ ಥರ ಕಾಟ್ ತೀಟಾ ಅನ್ನೋದು. ಇವಾಗ 3 ಹೇಳ್ತೀನಿ ಯಾವ್ಯಾವ ಥರ ಅಂತ. ಈ 3 ಸೈಡ್ಗಳ ಬೇರೆ ಬೇರೆ ರೇಷಿಯೋಗಳು ಮಾಡಿದಾಗ 6 ಬೇರೆ ಬೇರೆ ರೇಷಿಯೋಗಳಾಗಿರ್ತದೆ. ಇದರಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಮಾಡಿದ್ರೆ ಏನಾಯ್ತದೆ? ಅದು ಸೈನ್ ತೀಟಾ ಆಗಿರ್ತದೆ. ಸೈನ್ ತೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಲ್ಲಿಗೆ ಇದು 4/5 ಆಯ್ತದೆ. ಅದೇ ಥರ ಕಾಸ್ ತೀಟಾ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಇದರಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅನ್ನೋದು ಕಾಸ್ ತೀಟಾ, ಅದೆಷ್ಟು? 3/5 ಆಗಿರ್ತದೆ. ಅದೇ ಥರ ಟ್ಯಾನ್ ತೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಬೈ ಅಡ್ಜಸೆಂಟ್ ಮಾಡಿದ್ರೆ ಟ್ಯಾನ್ ತೀಟಾ ಆಯ್ತದ. ಆಪೋಸಿಟ್ ಎಷ್ಟು? 4 ಯೂನಿಟ್ಟು, ಇದು 3 ಯೂನಿಟ್ಟು. 4/3 ಅಂತ ಆಯ್ತದ. ಇವಾಗ ಇದು 3 ಕಂಡುಹಿಡಿಬೇಕು. ಕೊಸಿಕೆಂಟು, ಸೀಕೆಂಟು, ಕಾಟು. ಕೊಸಿಕೆಂಟ್ ತೀಟಾ ಅಂದರೆ ಸೀಕೆಂಟ್ ತೀಟಾದು ರೆಸಿಪ್ರೋಕಲ್, ಅದನ್ನ ಮೇಲೆ ಕೆಳಗೆ ಮಾಡಬೇಕು. ಸೀಕೆಂಟ್ ತೀಟಾದಲ್ಲಿ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇದರಲ್ಲಿ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಅಂತ ಮಾಡಬೇಕು. ಹೈಪೋಟೆನ್ಯೂಸ್ ಬೈ ಆಪೋಸಿಟ್ಟು. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಸೈನ್ ತೀಟಾ, ಅದೇ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಮಾಡಿದಾಗ ಕೊಸಿಕೆಂಟ್ ತೀಟಾ ಆಯ್ತದೆ. ಅದು 4/5 ಇರೋದು, ಇದು 5/4 ಆಯ್ತದೆ. ಅದೇ ಥರ ಸೀಕೆಂಟ್ ತೀಟಾ ಅಂದರೆ ಕಾಸ್ ತೀಟಾದಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಇದರಲ್ಲಿ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು. ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟು. ಕಾಸ್ ತೀಟಾ ಎಷ್ಟು? 3/5 ಇರೋದು, ಇದು 5/3 ಆಯ್ತದೆ. ಅದೇ ಥರ ಕಾಟ್ ತೀಟಾ ಅನ್ನೋದು ಟ್ಯಾನ್ ತೀಟಾದ ಮೇಲೆ ಕೆಳಗೆ ಮಾಡಬೇಕು. ಇದ್ರದ್ದು ಟ್ಯಾನ್ ತೀಟಾದಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಇರ್ತದೆ. ಇದರಲ್ಲಿ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಮಾಡಬೇಕು. ಇವಾಗ ಎಷ್ಟಾಯ್ತು? ಇದು 3/4 ಅಂತ ಆಯ್ತದೆ. ಅದು 4/3, ಇದು 3/4. ಈ ಥರ ಇದ್ರ ಒಳಗಡೆ ಬೇರೆ ಬೇರೆ ರಿಲೇಷನ್ಗಳು ಬಂದಿರ್ತದೆ ಟ್ರಿಗ್ನೋಮೆಟ್ರಿಯಲ್ಲಿ. ಈ ಥರ ಇವನ್ನ ಕಂಡುಹಿಡಿಯೋದು ಮೊದಲನೇ ಸ್ಟೆಪ್. ಇದು ಯಾವುದಾದ್ರೂ ಬೆಟ್ಟ ಇದ್ದರೆ ಅದು ಎಷ್ಟು ಉದ್ದ ಐತೆ ಅಂತ ಕಂಡುಹಿಡಿಬೋದು. ಅದ್ರದ್ದು ಬರೀ ಅದ್ರ ನೆರಳಲ್ಲಿ ಮತ್ತು ಅದು ಎಷ್ಟು ಉದ್ದ ನೆರಳೈತೆ ಅನ್ನೋದ್ರಲ್ಲಿ. ಅದೇ ಥರ ಯಾವುದೋ ಒಂದು ದೊಡ್ಡದು ನಕ್ಷತ್ರದ್ದು ದೂರ ಕಂಡುಹಿಡಿಬೋದು. ಎಷ್ಟು ಆ್ಯಂಗಲ್ ಅದು ಸ್ವೀಪ್ ಮಾಡ್ತು ಅಂತ ನೋಡ್ಬಿಟ್ಟು 2 ಬೇರೆ ಬೇರೆ ಜಾಗದಿಂದ. ಈ ಥರ ಟ್ರಿಗ್ನೋಮೆಟ್ರಿಯಲ್ಲಿ ಏನೇನೋ ಬೇರೆದು ಎಷ್ಟೊಂದೆಲ್ಲ ಕಂಡುಹಿಡಿಬೋದು. ಅದು ಈ 6 ರೇಷಿಯೋ ಇರ್ತದೆ. 6 ರೇಷಿಯೋದಲ್ಲಿ 3 ಗೊತ್ತಾದರೆ ಸಾಕು. ಅದ್ರದ್ದು ರೆಸಿಪ್ರೋಕಲ್ ಮಾಡಿದ್ರೆ ಇದು 3 ಬರ್ತದೆ. ಅದೇ ಥರ ರೇಷಿಯೋಗಳು ಒಂದಕ್ಕೊಂದು 100 ಥರ ಲಿಂಕ್ ಆಗಿರ್ತದೆ. ಅದೆಲ್ಲ ಮಾಡೋದೇ ಟ್ರಿಗ್ನೋಮೆಟ್ರಿ ಇದು. ಬಾಯ್.